ಅವರಿಬ್ಬರಿಗೂ ಇದು ಎರಡನೇ ಮದುವೆ. ಒಂದು ಬಾರಿ ಜೀವನದಲ್ಲಿ ನೊಂದಿದ್ದವರು ಹೊಸ ಬದುಕು ಶುರು ಮಾಡಿದ್ರು. ಗಂಡ ಕೆಲಸಕ್ಕೆ ಅಂತ ಹೋದ್ರೆ ವಾರಕ್ಕೊಮ್ಮೆ ಬರ್ತಿದ್ದ. ಮನೆಯಲ್ಲಿದ್ದ ಪತ್ನಿ ಹಾದಿ ತಪ್ಪಿದ್ಲು. ಈ ವಿಷಯ ಗೊತ್ತಾಗ್ತಿದ್ದಂತೆ ಗಂಡ ರಣರಾಕ್ಷಸನಾಗಿದ್ದಾನೆ. ಅವಳು ಗಂಡನನ್ನ ಬಿಟ್ಟಿದ್ಲು, ಇವನು ಪತ್ನಿಯಿಂದ ದೂರಾಗಿದ್ದ. ಇಬ್ಬರಿಗೂ ಎರಡೆರಡು ಮದುವೆ, ಅನುಮಾನಕ್ಕೆ ಘೋರ ಹತ್ಯೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತಾರೆ. ಅಂದರೆ ಋಣ ಇಲ್ಲದೆ ಯಾವ ಸಂಬಂಧಗಳು ಹೊಸೆದುಕೊಳ್ಳಲ್ಲ ಅಂತ. ಆದ್ರೆ ಕೆಲವೊಬ್ಬರ ಸಂಬಂಧಗಳನ್ನ ನೋಡ್ತಿದ್ರೆ ನಿಜಕ್ಕೂ ಅಚ್ಚರಿ ಅನಿಸ್ತಿದೆ. ಒಬ್ಬನ ಜೊತೆ ಮದುವೆ, ಮತ್ತೊಬ್ಬನ ಜೊತೆ ಸಂಸಾರ. ಇದು ಸಾಲದು ಅಂತ ಮತ್ತೊಬ್ಬನ ಸಂಘ. ಇದಕ್ಕೆ ಯಾವ ಋಣ, ಯಾವ ಅನುಬಂಧ ಹೇಳಿ? ಈ ಹೆಣ್ಣು ಮಗಳ ಕಥೆಯು ಇಂಥದ್ದೇ ನೋಡಿ. ಎರಡೆರಡು ಮದುವೆಯಾಗಿದ್ದವಳು ಮತ್ತೊಬ್ಬರ ಸ್ನೇಹ ಬೆಳೆಸಿದ್ಲು. ಗಂಡನಿಲ್ಲದ ಹೊತ್ತಲ್ಲಿ ಹೊಸ್ತಿಲು ದಾಟಿದವಳು ಎರಡನೇ ಗಂಡನ ಕೈಯಲ್ಲೇ ದುರಂತ ಅಂತ್ಯ ಕಂಡಿದ್ದಾಳೆ. ಈ ಹೆಣ್ಣು ಮಗಳ ಹೆಸರು ಅಂಜಲಿ ಅಂತ. ಮೂಲತಃ ಪಾವಗಡದವಳು. ಈಗಾಗಲೇ ಮದುವೆಯಾಗಿ ಒಂದು ಮಗುಗಿತ್ತು. ಆದ್ರೆ ಗಂಡ ಹೆಂಡತಿ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ. ಗಂಡ ಹಾಗೂ ಮಗುವನ್ನ ಬಿಟ್ಟವಳು ಒಬ್ಬಂಟಿ ಜೀವನ ನಡೆಸ್ತಾಗಿದ್ಲು. ಆಗ್ಲೇ ನೋಡಿ ಯಾದಗಿರಿಯ ಸುರಪುರ ಮೂಲದ ರವಿಚಂದ್ರ ಅನ್ನೋನು ಪರಿಚಯವಾಗಿದ್ದು. ಫೇಸ್ಬುಕ್ನಲ್ಲಿ ಸ್ನೇಹವಾಗಿತ್ತು ಅಥವಾ ಮುಖ ಪರಿಚಯದಲ್ಲಿ ಪ್ರೇಮ ಅರಳಿತ್ತೋ ಗೊತ್ತಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸೋದಕ್ಕೆ ಶುರು ಮಾಡಿದ್ರು. ರವಿಚಂದ್ರನು ಕೂಡ ಈಗಾಗಲೇ ಒಂದು ಮದುವೆಯಾಗಿ ಹೆಂಡತಿಯಿಂದ ದೂರವಾಗಿದ್ದ. ಹೀಗಾಗಿ ಈಡು ಜೋಡು ಸರಿಯಾಯ್ತು ಅಂತ ಇಬ್ಬರು ಮದುವೆಯಾಗಿದ್ರು. 2 ತಿಂಗಳ ಹಿಂದೆ ಅಮೃತಹಳ್ಳಿಯ ಗಂಗಮ್ಮ ಲೇಔಟ್ನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ಶುರು ಮಾಡಿದ್ರು. ಅಂಜಲಿ ತರಕಾರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರೆ, ರವಿಚಂದ್ರ ಟ್ರಾವೆಲ್ಸ್ನಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಬೆಳಗಿನ ಜಾವ ಒಂದು ಕೊಲೆ ಪ್ರಕರಣ ನಡೆದಿರುತ್ತೆ. ಕೊಲೆಯಾದಂಥ ದುರ್ದೈವಿ ಅಂಜಲಿ ಅಂತ ಹೇಳಿಬಿಟ್ಟು ಆಕೆಯ ಗಂಡನೇ ಮರ್ಡರ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ನಮಗೆ ಕಂಡು ಬಂದಿದೆ. ಹಾಗೂ ಆತನ ನಾವು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಆಕೆಯ ಶೀಲವನ್ನು ಶಂಕಿಸಿ ಮರ್ಡರ್ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಹೆಚ್ಚಿನ ತನಿಖೆ ನಡೀತಾ ಇದೆ. ಬಸ್ ಡ್ರೈವರ್ ಆಗಿದ್ದ ರವಿ ವಾರಕ್ಕೊಮ್ಮೆ ಮನೆಗೆ ಬರ್ತಿದ್ದ. ಯಾವಾಗ ಗಂಡ ಆಗೊಮ್ಮೆ ಈಗೊಮ್ಮೆ ಬರೋದಕ್ಕೆ ಶುರು ಮಾಡಿದ್ನೋ ಅಂಜಲಿಯ ಕಣ್ಣ ಮುಚ್ಚಾಲೆ ಆಟ ಶುರುವಾಗಿತ್ತು. ಯಾವುದೋ ಹುಡುಗನ ಜೊತೆ ಅಕ್ರಮ ಸಂಬಂಧ ಬೆಸೆದುಕೊಂಡಿದ್ಲಂತೆ. ನಿನ್ನೆ ರಾತ್ರಿ 11 ಗಂಟೆಗೆ ಮನೆಗೆ ಬಂದಿದ್ದ ರವಿಗೆ ಶಾಕ್ ಎದುರಾಗಿತ್ತು. ಪತ್ನಿ ಮನೆಯಲ್ಲೇ ಇರಲಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿತ್ತು. ಸಿಟ್ಟಿನಲ್ಲಿ ಹೊರ ಹೋದವ ಫುಲ್ ಎಣ್ಣೆ ಹೊಡೆದು ಟೈಟ್ ಆಗಿದ್ದ. ಮಧ್ಯರಾತ್ರಿ ಮನೆಗೆ ಬರ್ತಾ ಇದ್ದಂತೆ ಹೆಂಡತಿ ಗಡದ್ ನಿದ್ದೆಗೆ ಜಾರಿದ್ಲು. ರಾತ್ರಿ 1 ಗಂಟೆ ಸುಮಾರಿಗೆ ಗಲಾಟೆ ಶುರು ಮಾಡಿದವ ಮನಸೋ ಇಚ್ಛೆ ಚಾಕುವಿನಿಂದ ಚುಚ್ಚಿದ್ದ. ಪತ್ನಿ ಸಾಯೋ ಸ್ಥಿತಿಗೆ ಬರ್ತಿದ್ದಂತೆ ಅಮೃತಹಳ್ಳಿ ಪೊಲೀಸರ ಬಳಿ ಹೋಗಿ ಶರಣಾಗಿದ್ದಾನೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಪೊಲೀಸರು ಅಂಜಲಿ ಸ್ಥಿತಿ ನೋಡಿದಾಗ ಸಣ್ಣದಾಗಿ ಉಸಿರಾಡ್ತಿದ್ಲು. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸೋದಕ್ಕೆ ನೋಡಿದ್ದಾರೆ. ಆದ್ರೆ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾಳೆ. ಸರ್ ಬೆಳಗ್ಗೆ ಅವ್ರು ಬಂದು ನಿಮಗೆ ಪರಿಚಯನ ಅಂದರು. ನಮ್ಗೆ ಗೊತ್ತಿಲ್ಲ ಸರ್ ಅಂದ್ವಿ. ಎಷ್ಟು ದಿವಸದಿಂದ ಬಂದಿದ್ದಾರೆ ಅಂದರು. ಈಗ 1.5 ತಿಂಗಳು 2 ತಿಂಗಳಾಯ್ತೇನೋ ಬಂದು. ಏನೋ ಅವ್ರ ಪಾಡಿಗೆ ಅವ್ರಿದ್ದಾರೆ. ಅವ್ರು ಎಲ್ಲಿ ಕೆಲಸ ಮಾಡ್ತಾರೋ ಎಲ್ಲಿ ಇದು ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಅವ್ರೇನೋ ನಮ್ಮ ಹತ್ರನೇ ಹೇಳ್ಕೊಂಡಿಲ್ಲ. ನಾವು ಅವ್ರ ಹತ್ರ ಇದು ಮಾತಾಡಲ್ಲ ಜಾಸ್ತಿನ. ಒಟ್ನಲ್ಲಿ ಇಬ್ಬರು ಬದುಕಲ್ಲಿ ನೊಂದವರಾಗಿದ್ರು. ಹೊಸದಾಗಿ ಶುರುವಾಗಿದ್ದ ಸಂಸಾರವನ್ನಾದ್ರೂ ನೆಮ್ಮದಿಯಾಗಿ ಕಳೆಯಬಹುದಿತ್ತು. ಆದ್ರೆ ಹುಚ್ಚು ಆಸೆಗೆ ಬಿದ್ದವರು ತಮ್ಮ ಬದುಕಿಗೆ ತಾವೇ ಕೊಳ್ಳಿ ಇಟ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.